ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಾನಿವತ್ತು ಫಿಶ್ ಬಿರಿಯಾನಿ ಮಾಡ್ತಿದ್ದೇನೆ, ಬನ್ನಿ ಮಾಡೋಣ. ಹಾಯ್ ಗಾಯ್ಸ್, ನಾವಿವತ್ತು ಫಿಶ್ ಬಿರಿಯಾನಿ ಟೇಸ್ಟ್ ಮಾಡಕ್ ಬಂದಿದ್ದೀವಿ. ಇವತ್ತು ಮಕ್ಕಳೊಟ್ಟಿಗೆ ಫಿಶ್ ಬಿರಿಯಾನಿ ಟೇಸ್ಟ್ ಮಾಡಕ್ ಬಂದಿದ್ದೀವಿ. ಬನ್ನಿ ಯಾವ ರೀತಿ ಮಕ್ಕಳು ಮಾಡ್ತಾರೆ ಬಿರಿಯಾನಿ ಅಂತೇಳಿ ನೋಡೋಣ ಬನ್ನಿ. ಮೊದಲಿಗೆ ಫಿಶ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಚಮಚ ಕಾಳು ಮೆಣಸಿನ ಪುಡಿ, 2 ಚಮಚ ಫಿಶ್ ಫ್ರೈ ಮಸಾಲ, 2 ಚಮಚ ಖಾರದ ಪುಡಿ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆಹಣ್ಣಿನ ರಸ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲೆಗೆ ಮೀನು ಹಾಕೊಳ್ಳೋಣ. ಈಗ ಇದನ್ನ ಚೆನ್ನಾಗಿ ಕಲಸಿ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಲು ಇಡೋಣ. ಒಲೆ ಹಚ್ಕೊಳ್ಳೋಣ. ಮೀನು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಹಾಕೊಳ್ಳೋಣ. ಹಾಕೊಳ್ಳೋಣ. ಇದನ್ನ ಪಲ್ಟಿ ಮಾಡ್ಕೊಳ್ಳೋಣ. ಇದು ಫುಲ್ ಫ್ರೈ ಆಗಿದೆ. ಈಗ ಇದನ್ನ ತಗೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಈಗ ನೈಸಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಈಗ ಟೊಮೆಟೊ ಕಟ್ ಮಾಡ್ಕೊಳ್ಳೋಣ. ಮುನ್ನೂರ ml ಎಣ್ಣೆ ಹಾಕೊಳ್ಳೋಣ. ನಂತರ ಚಕ್ಕೆ ಲವಂಗ ಹಾಕೊಳ್ಳೋಣ. 600 ಗ್ರಾಂ ಈರುಳ್ಳಿ ಹಾಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಬ್ರೌನ್ ಕಲರ್ ಬರಲಿ. ಮೆಣಸಿನ್ಕಾಯಿ ಹಾಕೊಳ್ಳೋಣ. ಬರೋದು ಸ್ವಲ್ಪ ಲೇಟ್ ಆಗಿದೆ. ಈಗ ನಮ್ಮ ಗೆಸ್ಟ್ ಬಂದಿದ್ದಾರೆ ನೋಡಿ. ಈಗ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚೆನ್ನಾಗಿ ರೋಸ್ಟ್ ಆಗಲಿ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಿದೆ. ಈಗ ಟೊಮೆಟೊ ಹಾಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಣ.
ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಈ ಉಪ್ಪು ಹಾಕೊಳ್ಳೋದ್ರಿಂದ ಟೊಮಾಟೊ ಚೆನ್ನಾಗಿ ಮೆತ್ತಗಾಗುತ್ತೆ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸೊಪ್ಪು ಹಾಕೊಳ್ಳೋಣ. ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು, ಒಂದು ಕಟ್ಟು ಪುದೀನ ಸೊಪ್ಪು ಹಾಕೊಂಡಿದ್ದೀವಿ. ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಮೆಣಸಿನ ಪುಡಿ, ಮನೆಯಲ್ಲೇ ತಯಾರು ಮಾಡಿದಂತಹ ಬಿರಿಯಾನಿ ಮಸಾಲ, ಒಂದು ಗ್ಲಾಸ್ ನೀರು ಹಾಕೊಳ್ಳೋಣ. ಈಗ ಫ್ರೈ ಆಗಿದೆ. ಈಗ ಇಳಿಸ್ಕೊಳ್ಳೋಣ. ಅಕ್ಕಿ ಬೇಯಿಸೋಕ್ಕೆ ಈ ತಪ್ಪಲೆ ಇಟ್ಕೊಳ್ಳೋಣ. ಈಗ ಇದಕ್ಕೆ ನೀರು ಹಾಕೊಳ್ಳೋಣ. ಸ್ವಲ್ಪ ಲೆಮನ್ ಯೆಲ್ಲೋ ಕಲರ್ ಹಾಕೊಳ್ಳೋಣ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. 1 kg ಬಾಸ್ಮತಿ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿ ಒಂದು 10 ನಿಮಿಷ ನೆನೆಸಿಡೋಣ. ಹತ್ತು ನಿಮಿಷ ನೆಂದಿದೆ. ಈಗ ಇದನ್ನ ತೊಳ್ಕೊಳ್ಳೋಣ. ತೊಳೆದಾಗಿದೆ. ಈಗ ನೀರು ಕುದೀತಾ ಇದೆ. ಈಗ ಅಕ್ಕಿನ ಹಾಕೊಳ್ಳೋಣ. ಒಂದು ಮುಕ್ಕಾಲಷ್ಟು ಬೇಯಲಿ. ನಾನು ಹಾಕಿರೋ ಅಕ್ಕಿ ಮುಕ್ಕಾಲು ವಾಸಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಕುದೀತಾ ಇದೆ. ಈಗ ಮುಕ್ಕಾಲು ವಾಸಿ ಬೆಂದಿದೆ. ಈಗ ನೀರು ಬಸಿಯೋಣ. ಒಲೆಯಲ್ಲಿ ಇಟ್ಕೊಳ್ಳೋಣ. ಈಗ ಸ್ವಲ್ಪ ಮಸಾಲೆ ತೆಗೆದಿಟ್ಕೊಳ್ಳೋಣ. ಈ ಅಕ್ಕಿನ ಇದಕ್ಕೆ ಹಾಕೊಳ್ಳೋಣ. ಈಗ ತೆಗೆದಿಟ್ಟ ಮಸಾಲೆನ ಹಾಕೊಳ್ಳೋಣ. ಈಗ ಮೀನು ಹಾಕೊಳ್ಳೋಣ. ಈಗ ದಮ್ಮಿಗೆ ಇಟ್ಕೊಳ್ಳೋಣ. ಇನ್ನೊಂದು ಅರ್ಧ ಗಂಟೆ ದಮ್ ಆಗಲಿ. ಅದರ ಮೇಲೆ ಹೇಗಿದೆ ಟೇಸ್ಟ್ ಅಂತ ನಿಮಗೆ ಹೇಳ್ತೀನಿ. ದಮ್ ಆಗಿದೆಯಾ ನೋಡೋಣ. ಈಗ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಸ್ನೇಹಿತರೆ,
ದಮ್ಮೆಲ್ಲ ಆಗಿದೆ, ಫುಲ್ ರೆಡಿಯಾಗಿದೆ. ಇದ್ರ ಪರಿಮಳ ನೋಡಿದರೆ ಏನು ಸಖತ್ತಾಗಿ ಬರ್ತಿದೆ ಅಂದರೆ ಈಗಲೇ ತಿನ್ನೋಣ ಅನಿಸುತ್ತೆ. ಈಗಲೇ ತಿಂತೀವಿ, ತಿಂದು ನಿಮಗೆ ಟೇಸ್ಟ್ ಮಾಡಿ ಹೆಂಗಿದೆ ಅಂತೇಳಿ ಹೇಳ್ತೀವಿ. ಬನ್ನಿ ಹೋಗೋಣ. ಈಗ ದಮ್ ಆಗಿದೆ, ಈಗ ಮೀನನ್ನ ಸಪ್ರೇಟ್ ಮಾಡೋಣ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ನೇಹಿತರೆ, ಒಳ್ಳೆ ಪರಿಮಳ ಬರ್ತಾ ಇದೆ ಮಕ್ಕಳು ಮಾಡಿರುವಂಥ ಈ ಫಿಶ್ ಬಿರಿಯಾನಿ. ಬನ್ನಿ ಟೇಸ್ಟ್ ಮಾಡೋಣ. ಸ್ನೇಹಿತರೆ, ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತೇಳಿ ಫಿಶ್ ಬಿರಿಯಾನಿ. ಮೀನಂತೂ ಸೂಪರಾಗಿ ಬಂದಿದೆ. ತಿನ್ನಕ್ಕೆ ಬಾಯಿ ನೀರು ಚಪ್ಪರಿಸ್ತಾ ಇದೆ. ಸೂಪರು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ, ಆಲ್ ಅಲ್ಲಿ ಸೆಟ್ ಮಾಡಿ. ಥ್ಯಾಂಕ್ ಯು, ಬಾಯ್.